ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ 1 ಮಾರ್ಕಲ್ಲಿ ಯೂಸ್ ಆಗ್ತಕ್ಕಂಥ ಬಹಳಷ್ಟು ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥವುಗಳನ್ನು ವಿಡಿಯೋಗಳನ್ನು ಹಾಕಿದ್ದೆ. ಈ ವಿಡಿಯೋದಲ್ಲಿ ಇದು ಸೆಕೆಂಡ್ ಪಾರ್ಟ್ ಅಂತ ವಿಡಿಯೋ ತಿಳ್ಕೊಂಡು ಇದರಲ್ಲಿ 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಖಂಡಿತವಾಗಿ ಇಷ್ಟು ನೋಡಿದರೆ ಸಾಕು. ಒಂದೆರಡು ಏನಾದರೂ ಬೇರೆ ಬರ್ಬೋದು, ಬಟ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗಳು ಸೇಮ್ ಇರ್ತವೆ. ಅಂಥ ಇಂಪಾರ್ಟೆನ್ಸ್ ಕ್ವಶನ್ಸ್ ಜೊತೆಗೆ ಆನ್ಸರ್ಸನ್ನು ಸಹಿತನೂ ಕೂಡ ತಂದಿದ್ದೀನಿ. ನೆಕ್ಸ್ಟ್ ವಿಡಿಯೋ 1ರಲ್ಲಿ ಸಂದರ್ಭ 5-6 ವಾಕ್ಯದ ವಿಡಿಯೋಗಳು ಇರ್ತವೆ, ಅವುಗಳನ್ನ ಸಹಿತ ನೋಡಿ. ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳು ಇರ್ತವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿದರೆ ಸಾಕು, ಅಲ್ಲಿ ನಾನು ಲಿಂಕ್ಗಳನ್ನು ಕೊಡ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ಇತ್ತು, ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಉತ್ತರ, ಶಿವ ತನ್ನ ಗುಪ್ತ ಭಕ್ತಿಯನ್ನು ಚೋಳ ನೃಪನ ಮೂಲಕ ಬಹಿರಂಗಪಡಿಸಿದ್ದೇ ಶಿವನ ಮೇಲೆ ಚೆನ್ನಯ್ಯ ಮುನಿಸಿಕೊಳ್ಳಲಿಕ್ಕೆ ಕಾರಣ. ತನ್ನ ಗುಪ್ತ ಭಕ್ತಿಯನ್ನು ಶಿವ ಹೀಗೆ ಬಯಲು ಮಾಡಬಾರದಿತ್ತೆಂಬುದೇ ಚೆನ್ನಯ್ಯನ ಮುನಿಸು. ಮುಂದಿನ ಪ್ರಶ್ನೆ, ಶಿವನು ಚೆನ್ನಯ್ಯನನ್ನು ಹೇಗೆ ಸಮಾಧಾನಪಡಿಸಿದನು? ಉತ್ತರ, ತನ್ನ ಗುಪ್ತ ಭಕ್ತಿ ಬಹಿರಂಗವಾದ ಬಳಿಕ ತಾನಿನ್ನೂ ಈ ಲೋಕದಲ್ಲಿ ಜೀವಿಸಬಾರದೆಂದು ಚೆನ್ನಯ್ಯ ಅಲಗಿನಿಂದ ತನ್ನನ್ನು ಕೊಂದುಕೊಳ್ಳಲು ಮುಂದಾಗುತ್ತಾನೆ. ಆಗ ಶಿವಲಿಂಗದಿಂದ ಪ್ರತ್ಯಕ್ಷನಾಗಿ, ಚೆನ್ನ, ನೀನು ಅರಿತು ಆ ವಿಚಾರದಿಂದ ಹೀಗೆ ವರ್ತಿಸುವುದೇ? ಚೋಳನಿಗೆ ಹೇಳಿದ ಮಾತ್ರಕ್ಕೆ ಇಷ್ಟೊಂದು ಕೋಪವೇಕೆ? ತಿಳಿಯದೇ ಹೇಳಿದೆವು, ಸೇರಿಸಿಕೋ, ಆತುರವೇಕೆ ಎಂದು ಸಮಾಧಾನಪಡಿಸಿದನು. ಮುಂದಿನ ಪ್ರಶ್ನೆ, ದುಶ್ಯಾಸನನು ಅಣ್ಣನಿಗೆ ತೋರಿದ ವಿನಯಶೀಲತೆ ಯಾವುದು? ಉತ್ತರ, ದುಶ್ಯಾಸನ ಬಾಲ್ಯದಿಂದಲೂ ಅಣ್ಣ ದುರ್ಯೋಧನನಿಗೆ ಕ್ರಮವಾಗಿಯೇ ನಡೆದವನು. ದುರ್ಯೋಧನನ ನಂತರ ಆತ ತಾಯ ಹಾಲನ್ನು ಕುಡಿದವನು. ದುರ್ಯೋಧನನ ನಂತರ ಸೋಮರಸ ದಿವ್ಯ ಭೋಜನಾದಿಗಳನ್ನು ಉಂಡವನು. ಆದರೆ ಸಾವಿನಲ್ಲಿ ಮಾತ್ರ ಅಣ್ಣನಿಗಿಂತ ಮೊದಲು ಸಾವನ್ನಪ್ಪಿಸಿ ಕ್ರಮವನ್ನು ತಪ್ಪಿಸಿದವನು. ಒಟ್ಟಾರೆ ಬಾಲ್ಯದಿಂದಲೂ ಅಣ್ಣನಿಗೆ ಎಲ್ಲಿಯೂ ಕ್ರಮ ತಪ್ಪದಂತೆ ನಡೆದು ಸಾವಿನಲ್ಲಿ ಮಾತ್ರ ಕ್ರಮ ಮೀರಿದವನು ದುಶ್ಯಾಸನ. ಮುಂದಿನ ಪ್ರಶ್ನೆ, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು? ಕರ್ಣನ ಜನ್ಮ ರಹಸ್ಯವನ್ನು ದುರ್ಯೋಧನ, ಕುಂತಿ, ಕೃಷ್ಣ ಮತ್ತು ದಿವ್ಯಜ್ಞಾನಿ ಹಾಗೂ ಸಹದೇವ ಅರಿತಿದ್ದರು. ಮುಂದಿನ ಪ್ರಶ್ನೆ, ದುರ್ಯೋಧನನು ಕರ್ಣನ ದಾನಗುಣಗಳನ್ನು ಹೇಗೆ ಪ್ರಶಂಸಿಸಿದ್ದಾನೆ? ದುರ್ಯೋಧನ ಕರ್ಣನ ದಾನಗುಣವನ್ನು ಮನದುಂಬಿ ಪ್ರಶಂಸಿಸುತ್ತಾನೆ. ಅಸತ್ಯ, ಲೋಭ, ಭಯ ಇವು ಕರ್ಣನಿರುವ ನಾಡಿನಲ್ಲಿ ಇರಲಾರವು. ಕರ್ಣ ಸತ್ಯ, ತ್ಯಾಗ, ಪರಾಕ್ರಮಗಳಿಗೆ ಮೊದಲಿಗನಾದವನು ಎಂದೆಲ್ಲ ದುರ್ಯೋಧನ ಕರ್ಣನನ್ನು ಪ್ರಶಂಸಿಸುತ್ತಾನೆ. ಮುಂದಿನ ಪ್ರಶ್ನೆ, ವ್ರತಗಳನ್ನು ಕುರಿತಂತೆ ಗಟ್ಟಿವಾಳೆಯನ ನಿಲುವೇನು? ಉತ್ತರ, ವ್ರತಗಳನ್ನು ಕುರಿತಂತೆ ಗಟ್ಟಿವಾಳೆಯನ ನಿಲುವು ತುಂಬ ಸ್ಪಷ್ಟವಾದದ್ದು. ಡಾಂಬಿಕ ಭಕ್ತರ ವ್ರತಗಳನ್ನು ಆತ ತುಂಬ ತೀಕ್ಷ್ಣವಾಗಿ ವಿಡಂಬಿಸುತ್ತಾನೆ. ಆತನ ಪ್ರಕಾರ ತಪವೆಂಬುದು ಬಂಧನ, ನೇಮವೆಂಬುದು ಕಟ್ಟುಪಾಡು. ಈ ಕಟ್ಟುಪಾಡಿನ ವೃತ್ತದ ಭಾಷೆ ಎಂಬುದು ನಗೆಗೆಡೆಯಾಗುವಂತಹುದು. ನಗೆ ಹೊಗೆಯಾಗಬಾರದು, ಹೊಗೆ ಜಗವಾಗಬಾರದು ಅಂತಲ್ಲಿ ಪರಮಾತ್ಮನಿರುವುದಿಲ್ಲ ಎಂಬುದು ಗಟ್ಟಿವಾಳೆಯನ ದಿಟ್ಟ ನಿಲುವು. ಮುಂದಿನ ಪ್ರಶ್ನೆ, ಗಟ್ಟಿವಾಳೆಯನ ವಚನಗಳ ಆಶಯವೇನು? ಉತ್ತರ, ಗಟ್ಟಿವಾಳೆಯನ ವಚನಗಳ ಆಶಯ ವೇಷಧಾರಿ ಭಕ್ತರ ಹಾಗೂ ಅವರ ಡಾಂಬಿಕ ಭಕ್ತಿಯ ವಿಡಂಬನೆ. ದಯೆ, ಧರ್ಮವಿಲ್ಲದವರು ಯಾವತ್ತೂ ಭಕ್ತರಾಗಲಾರರು ಎಂಬುದನ್ನು ಆತ ತನ್ನ ಮೊದಲ ವಚನದಲ್ಲಿ ಬಹು ಸುಂದರವಾಗಿ ಸ್ಪಷ್ಟಪಡಿಸಿದ್ದಾನೆ. ವೇಷಧಾರಿಗಳು ಕೂಡ ಮಾಡಿ ಸಮಯ ಕಳೆದ ಮಾತ್ರಕ್ಕೆ ಭಕ್ತರಾಗುವುದಿಲ್ಲ. ಅವರು ದಯೆ ಧರ್ಮವಿಲ್ಲದ ಕೈದುವಿದ್ದಂತೆ, ಅಮೃತದ ಸುದೆ ಇಲ್ಲದ ಕಾಳೋಗರವಿದ್ದಂತೆ. ಅಂಥವರು ಶಿವನ ಕೂಟಕ್ಕೆ ಹೊರಗು ಎನ್ನುತ್ತಾನೆ ಗಟ್ಟಿವಾಳೆಯ. ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ? ರತ್ನ ಸಂಕೋಲೆಯಾದರೆ ತೊಡರನ್ನು ಸೂಚಿಸುತ್ತದೆ, ಮುತ್ತು ಬಲೆಯಾದರೆ ಬಂಧನವನ್ನು ಸೂಚಿಸುತ್ತದೆ. ಲೋಕ ಹಾಗೂ ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು? ಲೋಕದ ಚೇಷ್ಟೆಗೆ ರವಿಯೇ ಬೀಜ, ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಕಣ್ಣು ಮತ್ತು ಕರ್ಣಗಳಿಗೆ ಶೃಂಗಾರ ಯಾವುದು? ಕಣ್ಣಿಗೆ ಗುರು ಹಿರಿಯರನ್ನು ನೋಡುವುದೇ ಶೃಂಗಾರ, ಕರ್ಣಕ್ಕೆ ಪುರಾತನರ ಸಂಗೀತಗಳನ್ನು ಕೇಳುವುದೇ ಶೃಂಗಾರ. ಕಾವೇರಿ ನದಿಯ ಮಹಿಮೆ ಎಂತಹುದು? ಸೋಂಕಿದರೆ ಸಾಕು ಪಾಪವನ್ನು ನಿವಾರಿಸುವುದು ಹಾಗೂ ಸಕಲ ಸಸ್ಯಗಳನ್ನು ಕಾಪಾಡುವ ನೀರನ್ನು ಹರಿಸುವುದು ಕಾವೇರಿ ನದಿಯ ಮಹಿಮೆ. ಆಕೆ ಚೋಳ ದೇಶದಲ್ಲಿ ಹೀಗೆ ಮಹಿಮೆ ತೋರುತ್ತಾ ಭಕ್ತಿ ರಸದಿಂದ ಹರಿಯುತ್ತಿದ್ದಳು. ಇದು ಕಾವೇರಿ ನದಿಯ ಇನ್ನೊಂದು ಮಹಿಮೆ. ಮುಂದಿನ ಪ್ರಶ್ನೆ, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ಚೆನ್ನಯ್ಯನ ಗುಪ್ತ ಭಕ್ತಿ ಎಳ್ಳಿನೊಳಗಿನ ತೈಲದಂತೆ, ಕಟ್ಟಿಗೆಯೊಳಗಿನ ಬೆಂಕಿಯಂತೆ, ನೆಲದ ಮರೆಯೊಳಗೆ ತೊಳಗುವ ನಿಧಿಯಂತೆ ಗುಪ್ತ ರೀತಿಯದ್ದು. ಯಾರೂ ಅರಿಯದಂತೆ ಒಳಗೆ ಲಿಂಗಾರ್ಚನೆ ಮಾಡುವ ರೀತಿಯದ್ದು. ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಶಿವ ತನ್ನ ಗುಪ್ತ ಭಕ್ತಿಯನ್ನು ಚೋಳ ನೃಪನ ಮೂಲಕ ಬಹಿರಂಗಪಡಿಸಿದ್ದೇ ಶಿವನ ಮೇಲೆ ಚೆನ್ನಯ್ಯ ಮುನಿಸಿಕೊಳ್ಳಲಿಕ್ಕೆ ಕಾರಣ. ತನ್ನ ಗುಪ್ತ ಭಕ್ತಿಯನ್ನು ಶಿವ ಹೀಗೆ ಬಯಲು ಮಾಡಬಾರದಿತ್ತೆಂಬುದೇ ಚೆನ್ನಯ್ಯನ ಮುನಿಸು.
ಇದು ಮೇ ಬಿ ರಿಪೀಟ್ ಆಯಿತು ಇದು ಆನ್ಸರು. ಇಮೇಲೆ ಈ ಥರದ್ದು ಕೂಡ ರಿಪೀಟ್ ಆಗಿರ್ತಕ್ಕಂಥದ್ದು. ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು ಅಂತ ಕೇಳಿದ್ದಾರೆ. ಸೀತೆ ಪ್ರವೇಶಿಸಿದ ಕಾಡು ಭೀಕರ ಸ್ವರೂಪದ್ದಾಗಿತ್ತು. ಆ ಕಾಡು ಸದಾ ಸೂರ್ಯ, ಚಂದ್ರ, ಅಗ್ನಿ, ಸಿಂಹ, ನವಿಲು, ಮುಳ್ಳುಗಳ ನಿವಾಸವಾಗಿತ್ತು. ಹುಲ್ಲು, ಹುಲಿ, ಮರ, ಕರಡಿಗಳಿಂದ ತುಂಬಿ ಸೀತೆಯ ಕಣ್ಣಿಗೆ ಘೋರತರವಾಗಿತ್ತು. ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು? ಉತ್ತರ: ಅಣ್ಣನಾಜ್ಞೆಯನ್ನ ಮೀರಲಾರದೆ ಬಸುರಿಯಾದ ಸೀತೆಯನ್ನ ಏಕಾಂಗಿಯಾಗಿ ಕಾಡಿನಲ್ಲಿ ಬಿಟ್ಟು ಬರುವ ನೋವಿನ ಸಂಗತಿಯೇ ಲಕ್ಷ್ಮಣ ದುಃಖಿತನಾಗಲು ಕಾರಣವಾಗಿತ್ತು. ಸೀತೆಯನ್ನ ಏಕಾಂಗಿಯಾಗಿ ಕಾಡಿನಲ್ಲಿ ಬಿಟ್ಟು ಬರಲು ಮನಸ್ಸಿಲ್ಲದಿದ್ದರೂ ಆತ ಅಣ್ಣನಾಜ್ಞೆಯನ್ನ ಮೀರಿರುವಂತಿರಲಿಲ್ಲ ಅಂತ ಇತ್ತು. ಮೂರ್ಛಿತಳಾದ ಸೀತೆಯನ್ನ ಲಕ್ಷ್ಮಣ ಹೇಗೆ ಉಪಚರಿಸಿದನು? ಮೂರ್ಛಿತಳಾದ ಸೀತೆಯನ್ನ ಲಕ್ಷ್ಮಣ ಮರುಗಿ ತಣ್ಣೀರನ್ನ ತಳೆದು ಎಲೆಯ ಕೊಡೆಯನ್ನ ನೆರಳಾಗಿ ಹಿಡಿದು ತನ್ನ ಶೆಲ್ಲೆಯ ಸೆರಗಿನಿಂದ ಗಾಳಿ ಬೀಸಿ ಉಪಚರಿಸಿದ. ಸೀತೆ ಸೌಮಿತ್ರಿಯನ್ನ ಹಿಂತಿರುಗಿ ಹೋಗೆಂದು ಏಕೆ ಹೇಳಿದಳು? ಸೀತೆ ಸೌಮಿತ್ರಿಯನ್ನ ಹಿಂತಿರುಗು ಹೋಗೆಂದು ಹೇಳಲು ಕಾರಣವಿದೆ. ತಡ ಮಾಡಿದರೆ ರಾಮ ಎಲ್ಲಿ ಲಕ್ಷ್ಮಣನಿಗೆ ಯಾವ ಶಿಕ್ಷೆ ಕೊಡುತ್ತಾನೋ ಎಂಬ ಭೀತಿ ಸೀತೆಗೆ, ಅಂತೆಯೇ ಆಕೆ ಲಕ್ಷ್ಮಣನಿಗೆ ಬೇಗ ಹೋಗುವಂತೆ ಹೇಳುತ್ತಾಳೆ. ಸೀತೆಯನ್ನ ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಸೀತೆಯ ಅವಸ್ಥೆಯನ್ನ ಕಂಡ ಕಾಡಿನ ಪ್ರಾಣಿಗಳು ಅವಳ ಸುತ್ತ ನಿಂತು ಮೈಯುಡುಗಿ ಶಕ್ತಿಗುಂದಿ ಕಂಬನಿಗೆರೆಯುತ್ತವೆ. ತನ್ನ ವೈರವನ್ನ ಮರೆತು ಹುಲ್ಲು ಮೇವುಗಳನ್ನು ತೊರೆದು ಕೊರಗುತ್ತವೆ. ಹೀಗೆ ಕಾಡಿನ ಪ್ರಾಣಿಗಳು ಸೀತೆಗೆ ಸ್ಪಂದಿಸುವುದರ ಮೂಲಕ ಆಕೆಯನ್ನ ಉಪಚರಿಸುತ್ತವೆ. ವೃಕ್ಷವನ್ನ ಆದಿಕೇಶವ ಹೇಗೆ ಸಲಹುತ್ತಾನೆ? ವೃಕ್ಷವನ್ನ ಆದಿಕೇಶವ ನೀರೆರೆದು ಸಲಹುತ್ತಾನೆ. ಹುಟ್ಟಿಸಿದ ಹೊಣೆ ಆತನದಾಗಿರುವಾಗ ಇದರಲ್ಲಿ ಯಾವ ಸಂಶಯವಿಲ್ಲ. ಮೃಗ ಪಕ್ಷಿಗಳನ್ನ ಸ್ವಾಮಿಯು ಹೇಗೆ ರಕ್ಷಿಸುತ್ತಾನೆ? ಉತ್ತರ: ಅಡವಿಯೊಳಗಾಡುವ ಮೃಗ ಪಕ್ಷಿಗಳೆಲ್ಲ ಸ್ವಾಮಿ ಅಡಿಗಡಿಗೆ ಆಹಾರವನ್ನಿತ್ತು ಸಲಹುತ್ತಾನೆ. ಸವಿ ನುಡಿಯ ಅರಗಿಳಿಗೆ ಹಸಿರು ಬರೆದು ಕಾಪಾಡುತ್ತಾನೆ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರವನ್ನಿತ್ತು ಸಲಹುತ್ತಾನೆ. ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು? ರಣ್ಣ, ಜನ್ನ, ನಾಗವರ್ಮ, ರಾಘವಾಂಕ, ನಾರನಪ್ಪ, ಸರ್ವಜ್ಞ, ಷಡಕ್ಷರ ಇವರೆಲ್ಲರೂ ಕೂಡ ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು. ಪರಮಾತ್ಮನ ಚರಣದೀಪ್ತಿ ಎಲ್ಲಿ ಮತ್ತು ಹೇಗೆ ಉರಿಯಬೇಕೆಂದು ಕವಿ ಹೇಳುತ್ತಾರೆ? ಪರಮಾತ್ಮನ ಚರಣದೀಪ್ತಿ ಶರಣ ಹೃದಯದಲ್ಲಿ ಉರಿಯಬೇಕೆಂದು ಕವಿ ಹೇಳುತ್ತಾನೆ. ಅಲ್ಲದೆ ಅದು ಶರಣ ಹೃದಯದಲ್ಲಿ ಹೊತ್ತಿ ಉಸಿರುಸಿರಿನ ಹನತೆ ಬತ್ತಿ ಸನ್ನೆಗೆ ಉರಿಯಬೇಕೆಂದು ಹೇಳುತ್ತಾರೆ. ಮೆಳ್ಳಗನ್ನನಿಗೆ ಕವಿ ಕೇಳುವ ಪ್ರಶ್ನೆಗಳಾವವು. ನಿನ್ನ ದೃಷ್ಟಿ ಕೆಟ್ಟಿದೆಯೋ? ಹುಟ್ಟು ಕುರುಡೋ? ಬುದ್ಧಿ ಬರಡೋ? ಬೇರೆ ಹುರುಡೋ? ಇವು ಮೆಳ್ಳಗನ್ನನಿಗೆ ಕವಿ ಕೇಳುವ ಪ್ರಶ್ನೆಗಳು. ವೈದ್ಯಾಧಿಕಾರಿಗೆ ಹುಡುಗ ಹೇಗೆ ಕಂಡನು? ವೈದ್ಯಾಧಿಕಾರಿಗೆ ತನ್ನೆದುರು ನಿಂತಿದ್ದ ಹುಡುಗ ಸುಮಾರು ಎತ್ತರದ ನರಪೇತಲ, ಅಗಲ ಕಿವಿಗಳ, ಹೊಟ್ಟೆ, ದುಬ್ಬಣ್ಣನಾಗಿ ಕಂಡನು. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲಿರುವುದು ಕಂಡುಬಂದಿತು. ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಏನೆಂದು ಕುಚೇಷ್ಟೆ ಮಾಡಿದ? ಉತ್ತರ: ವೈದ್ಯಾಧಿಕಾರಿ ಹುಡುಗನನ್ನು ನೋಡಿ ಕುಚೇಷ್ಟೆ ಮಾಡಬೇಕೆನಿಸಿತು. ಅವನನ್ನು ದೃಷ್ಟಿಸುತ್ತಾ, ನಿನ್ನನ್ನು ಚೆನ್ನಾಗಿ ನೋಡಿದ್ದೇನೆ. ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಾಗಿವೆಯಪ್ಪ ಎಂದು ಚೇಷ್ಟೆ ಮಾಡಿದ. ಹುಡುಗನ ಯಾವ ಮಾತಿಗೆ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ? ತನ್ನ ಹೆಸರು ದೇವರ ಸತ್ಯವಾಗೂ ಮಹಾತ್ಮ ಗಾಂಧಿ ಅಂತ ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ಮತ್ತೊಮ್ಮೆ ಗಾಂಧಿ ಎಂದು ನುಡಿದಾಗ ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ಗಾಂಧಿಯನ್ನ ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಉತ್ತರ: ಗಾಂಧಿಯನ್ನ ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನೋಡಮ್ಮ, ನಿಮ್ಮ ಮೊಮ್ಮಗನಿಗೆ ಹೊಟ್ಟೆಯಲ್ಲಿ ನೀರು ಸೇರೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ, ಇದುವರೆಗೆ ಹಬ್ಬಿದೆ ಎಂದು ಹೇಳಿದರು. ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡದ್ದು ಹೇಗೆ? ನಿಂಗಮ್ಮನ ಗಂಡ ಬುಕ್ಕೇಗೌಡ ಸೇಂದಿ ಇಳಿಸೋಕೆ ಸಾಹುಕಾರ ಹತ್ತಿರ ಇದ್ದ. ಒಂದು ದಿನ ಮರದ ಮೇಲಿಂದ ಬಿದ್ದು ಪಕ್ಕನೆ ಪ್ರಾಣ ಕಳೆದುಕೊಂಡ. ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಅಜ್ಜ ತನ್ನ ಮೇಲಿಟ್ಟಿರುವ ಪ್ರೀತಿಗೆ ಗಾಂಧಿಗೆ ಒಳಗಿನಿಂದ ಅಳುಗುದ್ದಿಕೊಂಡು ಬಂದಿತು. ಅಜ್ಜನ ತೊಡೆಯ ಮೇಲೆ ತಲೆಯಿಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಅಯ್ಯ, ನಾನು ಸತ್ತೋದ್ರೆ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕು ಎಂದು ತನ್ನ ಕೊನೆಯ ಆಸೆ ಹೇಳಿದ. ಲೇಖಕರು ಹಾಗೂ ಅವರ ಅಣ್ಣನ ನಾಲಿಗೆಯ ಮೇಲೆ ನೀರೂರಲು ಕಾರಣವೇನು ಅಂತಕ್ಕಂಥದ್ದು ಪ್ರಶ್ನೆ ಇದೆ. ಉತ್ತರ: ಗ್ರಾಮದ ಅಧಿದೇವತೆ ನಾಗಮ್ಮನ ದೇವಾಲಯಕ್ಕೆ ಮಗಳ ಚೌಲಕ್ಕಾಗಿ ಅಣ್ಣನೊಂದಿಗೆ ಬಂದಿದ್ದ ಲೇಖಕರು ದೇಗುಲದ ರಸ್ತೆಯ ಮೇಲೆ ಕೂತಿದ್ದಾಗ ಹಿತವಾದ ಪರಿಮಳ ಮೂಗು ಮನಸ್ಸನ್ನ ಆವರಿಸುತ್ತದೆ. ದೇಗುಲಕ್ಕೆ ಹೊಂದಿಕೊಂಡಿದ್ದ ಕಟ್ಟಡ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪು ಮರದ ನೆರಳಿನಲ್ಲಿ ಬುತ್ತಿ ಬಿಚ್ಚಿದಾಗ ಮುದ್ದೆ ಹಾಗೂ ಕಿವಿಚಿದ ಸಾರಿನ ವಾಸನೆ ಮನಸೆಳೆಯುತ್ತದೆ. ಮುದ್ದೆ ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ
ಅವರು ನುಂಗುತ್ತಿದ್ದರೆ ಲೇಖಕರು ಹಾಗೂ ಅವಳ ಅಣ್ಣನ ನಾಲೆಗೆ ಮೇಲೆ ನೀರೊಡೆಯುತ್ತದೆ ಅಂತ ಇತ್ತು. ಮುಂದಿನ ಪ್ರಶ್ನೆ, ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ? ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ. ರಾಗಿ ಬೀಸುವ ಕಲ್ಲನ್ನು ಕುರಿತು ಜಾನಪದ ಹೆಣ್ಣು ಮಗಳ ಪ್ರಾರ್ಥನೆ ಯಾವುದು? ರಾಗಿಯನ್ನ ಹಿಟ್ಟು ಮಾಡುವ ಕಲ್ಲು ಕೂಡ ಜನಪದರಿಗೆ ಸೇರಿತು. ಕಲ್ಲಮ್ಮ ಮಾತಾಯಿ ಮಲ್ಲಮ್ಮ ರಾಷ್ಟ್ರೀಯ ಜಲ್ಲ ಜಲ್ಲನೆ ಉದುರುಮ ಎನ್ನುವುದು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ. ಮುದ್ದೆ ಮಾಡಲು ಬೇಕಾದ ಕೌಶಲ್ಯವೇನು? ಮುದ್ದೆ ಗಂಟಾಗದಂತೆ ಪೆಡುಸಾಗದಂತೆ ಮುದ್ದೆ ಮಾಡಲು ಪಳಗಿದ ಕೈಗಳು ಆಗಬೇಕು. ಹಬೆ ಮಾಡುವ ಮುದ್ದೆಯನ್ನ ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೆ ಕೌಶಲ್ಯ ಇರಬೇಕು. ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣವಿದೆ? ರಾಗಿಯು ರೋಗ ನಿರೋಧಕವಾಗಿ ರಕ್ತದಲ್ಲಿನ ಸಕ್ಕರೆಯ ಅಂಶ ನಿಯಂತ್ರಿಸುತ್ತದೆ. ಪ್ರತ್ಯಾಮ್ಲೀಯ ಗುಣವನ್ನು ರಾಗಿ ಹೊಂದಿರೋದ್ರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆ. ವಿಜ್ಞಾನದ ಸಿದ್ಧಾಂತಗಳು ಹೇಗೆ ರೂಪುಗೊಳ್ಳುತ್ತವೆ? ವಿಜ್ಞಾನದ ಸಿದ್ಧಾಂತಗಳು, ನಿಯಮಗಳು ಹೊಸ ಸಂಶೋಧನೆಯ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ. ಯಾವುದೇ ಒಂದು ವಿಜ್ಞಾನವೆನಿಸಿಕೊಳ್ಳಬೇಕಾದರೆ ಅದು ವಸ್ತುನಿಷ್ಠತೆ, ಪುನರಾವರ್ತಿಯ ಸಾಮರ್ಥ್ಯ, ದೃಢತೆ, ವಿಶ್ವಮಾನ್ಯತೆ ಈ ಎಲ್ಲ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳೆಷ್ಟು? ಅವುಗಳು ಯಾವುವು? ಜ್ಯೋತಿಷ್ಯದ ಪ್ರಕಾರ 9 ಗ್ರಹಗಳಿವೆ. ಅವು ಸೂರ್ಯ, ಚಂದ್ರ, ರಾಹು, ಕೇತು, ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ. ಮಾಸ್ತರರು ಬಾಡಿಗೆ ಮನೆಯನ್ನು ಹೇಗೆ ಖರೀದಿಸಿದ್ದರು? ಅವಳಿ ಮಕ್ಕಳು ಮಡದಿಯ ಸಾವಿನ ನಂತರ ಹಾಸಿಗೆ ಹಿಡಿದ ಮಾಸ್ತರರು ಶಾಲೆಗೆ ಬರದೆ ತಾವೇ ನಿವೃತ್ತಿಗೆ ಅರ್ಜಿ ಹಾಕಿ ಹೆಂಡತಿ ಹೆಸರಲ್ಲಿ, ಮಕ್ಕಳ ಹೆಸರಲ್ಲಿ ಇಟ್ಟಿದ್ದ ಜೀವ ವಿಮೆ, ಬ್ಯಾಂಕಿನ ಹಣ ತೆಗೆದರು. ನಿವೃತ್ತಿಯಿಂದ ಬಂದ ಹಣ ಸೇರಿಸಿ ತಾವಿದ್ದ ಬಾಡಿಗೆ ಮನೆಯನ್ನು ಖರೀದಿ ಮಾಡಿದರು. ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ದೂರವಿರಬೇಕೆಂದು ಎಚ್ಚರಿಸಿದ್ದಾನೆ? ಬುದ್ಧನ ವಿನಯ ಪೀಠಿಕಾ ಗ್ರಂಥದಲ್ಲಿ ಯಾರಿಂದ ನಕ್ಷತ್ರಗಳ ಲೆಕ್ಕಾಚಾರದಂಥ ತಂತ್ರಗಳಿಂದ ಜೀವನ ನಡೆಸುತ್ತಾರೋ ಅವರಿಂದ ದೂರವಿರಬೇಕು ಎಂದು ಎಚ್ಚರಿಸಿದ್ದಾನೆ. ಸಾವಿರಣ್ಣನು ತನ್ನ ಸಹೋದರರಿಗೆ ಆಸ್ತಿಯನ್ನು ಹೇಗೆ ಹಂಚಿದ? ದುಡ್ಡಿರುವ ಪೆಟ್ಟಿಗೆ ತನಗಿರಲಿ, ಒಳ್ಳೆ ಗದ್ದೆ ತೋಟ ಹೊನವಲ್ಲೆಲ್ಲ ಸರದಾರನಿಗಿರಲಿ, ನದಿ ಹತ್ತಿರದ ಕಲ್ಲು ಮರಡಿ ಬೆಮ್ರಕ್ಕಡಿಗಿರಲಿ ಎಂದು ಸಾವಿರಣ್ಯ ತನ್ನ ಸಹೋದರರಿಗೆ ಆಸ್ತಿ ಹಂಚಿದ. ಸೈತಾನನ 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದು ಏಕೆ? ಸೈತಾನ 3 ಪಿಶಾಚಿಗಳನ್ನು ಬೋಳೆಶಂಕರ ಮತ್ತವನ ಅಣ್ಣಂದಿರ ನಡುವೆ ಜಗಳ ತಂದಿಕ್ಕಿ ಸರ್ವನಾಶ ಮಾಡುವುದಕ್ಕೆ ಭೂಲೋಕಕ್ಕೆ ಕಳಿಸಿದ. ಕೋಡಂಗಿಯ ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದೆನೆಂದು ಹೇಳುತ್ತಾನೆ. ಕೋಡಂಗಿ ತಾನು ಬೆಳಿಗ್ಗೆಯಿಂದ 18 ರೊಟ್ಟಿ ತಿನ್ನುವ, 8 ಮುದ್ದೆ ನುಂಗುವ, ಸೊಲಗಿ ಅನ್ನ ಉಂಡು 1 ಗಡಿಗೆ ಮಜ್ಜೆ ಕುಡಿಯುವ, 3 ಗಂಟೆ ನಿದ್ದೆ ಮಾಡುವ ಕೆಲಸವನ್ನು ಮಾಡಿದೆನೆಂದು ಹೇಳುತ್ತಾನೆ. ಮುಂದಿನ ಪ್ರಶ್ನೆ, ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಏನೇನು ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ? ರಾಜಕುಮಾರಿಯ ಹೊಟ್ಟೆ ನೋವು ವಾಸಿ ಮಾಡುವವರಿಗೆ ಅರ್ಧ ರಾಜ್ಯ, ಇಡೀ ರಾಜ್ಯ ಹಾಗೂ ರಾಜಕುಮಾರಿಯನ್ನು ಮದುವೆ ಮಾಡಿಕೊಡುವ ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸುತ್ತಾರೆ. ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಪಿಶಾಚಿಗಳು ಜೋಳದಿಂದ ನಾಣ್ಯವನ್ನು, ಹುಲ್ಲಿನಿಂದ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ. ಬೋಳೆಶಂಕರ ಹುಡುಗಿಯರಿಗೆ ಚಿನ್ನ ಕೊಟ್ಟಿದ್ದಕ್ಕೆ ಸಾವಿರಣ್ಣನು ಏನು ಹೇಳುತ್ತಾನೆ? ಜವಾಬ್ದಾರಿ, ಹುಡುಗಿಯರಿಗೆ, ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆಯಂತೆಲ್ಲ ನನಗೆ ತುಸು ಹಣ ಸಿಕ್ಕಿದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಮೊಟ್ಟೆ ಇಡೋ ಹಾಗೆ ಮಾಡಿದ್ದೆ ಎಂದು ಸಾವಿರಣ್ಣ ಹೇಳ್ತಾನೆ. ಸೈತಾನನ ಆಗಮನವನ್ನು ಭಾಗವತ ಹೇಗೆ ತಿಳಿಸಿದ್ದಾನೆ? ಬಿರುಗಾಳಿಯಂತೆ, ಹರಿವ ನದಿ ನಿಲ್ಲುವಂತೆ, ಯಾರದೋ ಪಿಸುದನಿ ಕೇಳಿಸುವಂತೆ, ಕಾಲು ಭೂಮಿಯ ಮೇಲಿದ್ದರೂ ಯಾರದೋ ತಲೆ ಕಂಡಂತೆ ಸೈತಾನನ ಆಗಮನವಾಯಿತೆಂದು ಭಾಗವತ ತಿಳಿಸಿದ್ದಾನೆ. ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಿದ್ದು ಏಕೆ? ಕೈ ಕೆಲಸ ಮಾಡಿ ಜಿಡ್ಡುಗಟ್ಟಿಲ್ಲದ್ದರಿಂದ ಸೈತಾನನಿಗೆ ಮೊದಲ ಪಂಕ್ತಿಯ ಊಟ ನಿರಾಕರಿಸಲಾಗುತ್ತದೆ. ಬೋಳೆಶಂಕರ ಏನೆಂದು ಡಂಗುರ ಸಾರುತ್ತಾನೆ? ತಮ್ಮ ರಾಜ್ಯಕ್ಕೊಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ತಲೆಯಿಂದ ಕೆಲಸ ಮಾಡುವುದನ್ನು ಕಲಿಸಿಕೊಡ್ತಾನೆ. ಜನ ಎಲ್ಲರೂ ಊರಾಚೆ ಎತ್ತರವಾದ ಗೋಪುರದಲ್ಲಿ